ಕುಮಟಾದ ಕಲಾಗಂಗೋತ್ರಿ ಸಂಸ್ಥೆಯ ಆಶ್ರಯದಲ್ಲಿ ಪೆರಡೂರು ಮೇಳದ ಕಲಾವಿದರಿಂದ ಯಕ್ಷಗಾನ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಕುಮಟಾದ ಹಿರಿಯ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಅಶೋಕ್ ಭಟ್ ಹಳಕಾರ್, ಹಿರಿಯ ಸಾಮಾಜಿಕ ಕಾರ್ಯಕರ್ತ, ಕುಮಟಾ ಹ್ಯಾಂಡಿಕ್ಯಾಪ್ಡ್ ಮಾಲೀಕರಾದ ಹರೀಶ್ ಶೇಟ್ ಹಾಗೂ ಯಕ್ಷ ಸಂಘಟನಾ ಚತುರ ಪ್ರಶಸ್ತಿ ಪುರಸ್ಕೃತ ಶ್ರೀಧರ್ ನಾಯ್ಕ್ ದಂಪತಿಯನ್ನು ನಗರದ ಗಿಬ್ ಹೈಸ್ಕೂಲ್ ಆವರಣದಲ್ಲಿ ನಡೆದ ಪೆರಡೂರು ಮೇಳದ ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಅಭಿನಂದನಾ ನುಡಿಗಳನ್ನಾಡಿದ ಖ್ಯಾತ ವೈದ್ಯರು, ಕೆನರಾ ಎಕ್ಸಲೆನ್ಸ್ ಮುಖ್ಯಸ್ಥರಾದ ಡಾಕ್ಟರ್ ಜಿಜಿ ಹೆಗಡೆಯವರು, ಸನ್ಮಾನಗಳು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಸನ್ಮಾನಕ್ಕೆ ಭಾಜನರಾಗಿರುವ ಮೂವರು ಸಾಧಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆಯೊಂದಿಗೆ ಜನಸಾಮಾನ್ಯರ ಮನ್ನಣೆ ಗಳಿಸಿದವರಾಗಿದ್ದಾರೆ. ಸನ್ಮಾನ ಪಡೆದವರಿಗೆ ಮಾನ್ಯತೆ ಹಾಗೂ ಸನ್ಮಾನಿಸಿದವರಿಗೆ ಧನ್ಯತೆ ಇರಬೇಕು. ಇವೆರಡನ್ನೂ ಇಲ್ಲಿ ಕಾಣುತ್ತಿದ್ದೇವೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಏರ್ಪಡಿಸಿದ ಬಗ್ಗೆ ಕಲಾಗಂಗೋತ್ರಿ ಬಳಗ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಸಣ್ಣ ಪ್ರಾಯದಲ್ಲಿ ಅವರು ನಮ್ಮನ್ನು ಬಿಟ್ಬಿಟ್ರು, ದೈವಿಚ್ಛೆ. ಅದನ್ನ ನಂತರ ಮುನ್ನಡೆಸ್ಕೊಂಡ್ ಬಂದ್ರಲ್ಲ, ಅದನ್ನ ಅವರೇನು ಬಹಳ ಶ್ರೀಮಂತರಲ್ಲ, ತುಂಬಾ ಬಡತನದ ಕುಟುಂಬದಲ್ಲಿ ಹುಳಿದು ಆಗಿನ ಕಾಲದಲ್ಲಿ ಕಷ್ಟ. 30 ವರ್ಷದ ಹಿಂದೆ 40 ವರ್ಷದಿಂದ ನೀವು ಊಹೆ ಮಾಡ್ಕೊಳ್ಬಹುದು. ಇಂಥ ಯಾವುದೂ ಇಲ್ಲಾಗಿತ್ತು. ಗಿಬ್ ಹೈಸ್ಕೂಲ್ಗೆ ಬರಬೇಕು ನಾವೆಲ್ಲ ಪಾರ್ಟಿ. ಮುಖ್ಯ ಅತಿಥಿಗಳು ಪ್ರಖ್ಯಾತ ಭಾಗವತರಾದ ರಾಘವೇಂದ್ರ ಆಚಾರ್ಯ ಜನ್ಸಾಲೆಯವರು, ಯಕ್ಷಗಾನವು ಜೀವನ ಪಾಠ ಕಲಿಸುವ ಸರ್ವಾಂಗ ಸುಂದರವಾದ ಕಲೆಯು ಆರಾಧನಾ ಕಲೆಯಾಗಿಯೂ ಪ್ರಖ್ಯಾತವಾಗಿದೆ. ಈ ಕಲಾ ಪೋಷಣೆಗೆ ಕಲಾಭಿಮಾನಿಗಳೇ ಸಹಕಾರವೇ ಜೀವಾಳವಾಗಿದೆ ಎಂದರು. ಸನ್ಮಾನಿತರಾದ ಡಾಕ್ಟರ್ ಅಶೋಕ್ ಭಟ್ ಹಳಕಾರ್, ಹರೀಶ್ ಶೇಟ್, ಶ್ರೀಧರ್ ನಾಯ್ಕ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ತಮ್ಮ ಸಾಧನೆ ಕುರಿತಿಸಿ ಸನ್ಮಾನಿಸಿದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಕಲಾಗಂಗೋತ್ರಿ ಅಧ್ಯಕ್ಷರಾದ ಎಂಟಿ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ರವಿ ನಾಯ್ಕ್, ಖಜಾಂಚಿ ಅಶೋಕ್ ಗೌಡ, ಸದಸ್ಯರಾದ ಚಂದ್ರಹಾಸ ನಾಯಕ್, ವೆಂಕಟರಮಣ ಗುನುಗ, ಶ್ರೀಮತಿ ಗೀತಾ ಪಂಡಿತ್ ಉಪಸ್ಥಿತರಿದ್ದರು. ಡಾಕ್ಟರ್ ಜಿಎಸ್ ಭಟ್ ಸ್ವಾಗತಿಸಿದರು. ಡಾಕ್ಟರ್ ಎಂಆರ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ವಸಂತ ಪಂಡಿತ ವಂದನಾರ್ಪಣೆ ಮಾಡಿದರು. ಗಣೇಶ್ ಪಟಗಾರ್ ನಿರೂಪಿಸಿದರು. ನಂತರ ಪೆರಡೂರು ಮೇಳದಿಂದ ಚದುರಂಗ ಯಕ್ಷಗಾನ ಪ್ರದರ್ಶನಗೊಂಡಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.